ಚಾನಲ್. ಇವತ್ತು ಪಿಜ್ಜಾ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಪೆಷಲ್ ಆಗಿ ನಾನು ಹೆಸರುಬೇಳೆ ಅಂದರೆ ಮೂಂಗ್ ದಾಲ್ ಪಿಜ್ಜಾ ಮಾಡ್ಕೊಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಪಿಜ್ಜಾಕ್ಕೆ ಇಷ್ಟು ಐಟಮ್ಸ್ ಬೇಕು. ಫಟಾಫಟ್ ಅಂತ ಈಸಿಯಾಗಿ ನಾವು ಪಿಜ್ಜಾ ಮಾಡ್ಕೋಬಹುದು. ಇದಕ್ಕೆ ಹೆಸರುಬೇಳೆ ನಾನು ಒಂದು 3-4 ಅವರ್ಸ್ ಮುಂಚೆನೆ ನೆನೆಸಿಟ್ಟಿರೋ ಅಂಥದ್ದು. ಟೊಮೊಟೊ, ಆಮೇಲೆ ಕ್ಯಾಪ್ಸಿಕಮ್ ಮತ್ತೆ ಈರುಳ್ಳಿ, ನಿಮಗೆ ಬೇಕಿದ್ರೆ ನೀವು ಪನ್ನೀರ್ನು ಆ್ಯಡ್ ಮಾಡ್ಕೋಬಹುದು. ಪಿಜ್ಜಾ ಸಾಸು, ಮೆಣಸಿನ್ಕಾಯಿ, ಆಮೇಲೆ ಚಿಲ್ಲಿ ಫ್ಲೇಕ್ಸು, ಶುಂಠಿ, ಮೇನ್ ಬೇಕಾಗಿರೋದು ಚೀಸ್. ಸೊ ಇದಕ್ಕೆ ಸ್ವಲ್ಪ ನಾವು ಮೊಸರನ್ನ ಆ್ಯಡ್ ಮಾಡಬೇಕು ಮಿಕ್ಸಿ ಮಾಡ್ಕೋಬೇಕಾದ್ರೆ. ಈಸಿಯಾಗಿ ಯಾವ ರೀತಿ ಪಿಜ್ಜಾ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಈಗ ನೆನೆಸಿರೋ ಹೆಸರುಬೇಳೆನ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಚೆನ್ನಾಗಿ. ದೋಸೆ ಹಿಟ್ಟಿನದಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಒಂದು ಸ್ವಲ್ಪ ಹೆಸರುಬೇಳೆ ಹಾಕ್ತಾ ಇದ್ದೀನಿ. ನೀವು ನೀರು ಹಾಕೋಣ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಸ್ವಲ್ಪ ಮೊಸರು ಆ್ಯಡ್ ಮಾಡೋದ್ರಿಂದ. ಈಗ ಇಷ್ಟು ಹೆಸರುಬೇಳೆ ಹಾಕೊಂಡಿದ್ದೀನಿ. ಹೆಸರುಬೇಳೆ ಆದಮೇಲೆ ಸ್ವಲ್ಪ ಮೊಸರು ಹಾಕೊತೀನಿ. ಜಾಸ್ತಿ ಹಾಕೋಬೇಡಿ, ನೋಡ್ಕೊಂಡು ಹಾಕೊಳ್ಳಿ. ಅದಾದಮೇಲೆ ಆವಾಗಲೇ ಶುಂಠಿ ಏನು ಚಿಕ್ಕದಾಗಿ ಕಟ್ ಮಾಡಿದ್ವಲ್ಲ, ಶುಂಠಿ ಪೀಸ್ನ ಹಾಕೊಳ್ಳೋಣ. ಸೊ ಒಂದಿಷ್ಟು ಶುಂಠಿ. ಸೊ ನಮಗೆ ಖಾರಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಯಾವ ರೀತಿ ಬೇಕು ಆ ರೀತಿ ಹಾಕೊಳ್ಳಿ. ನಾನು 4-5 ಹಾಕ್ತಾ ಇದ್ದೀನಿ. ಇದರಲ್ಲಿ ನಾವು 2-3 ಪಿಜ್ಜಾ ಮಾಡ್ಬೋದು. ಸೊ ಹೆಲ್ತಿ ಆಗಿರುತ್ತೆ, ಪ್ರೋಟೀನ್ ಭರಿತವಾಗಿರುತ್ತೆ. ಇಷ್ಟು ಹಾಕೊಂಡಿದ್ದೀನಿ. ಸೊ ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈಗ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿ. ಸೊ ಈಗ ಇದು ದೋಸೆ ಹಿಟ್ಟಿನದಕ್ಕೆ ರೆಡಿ ಆಗಿದೆ ನೋಡಿ. ಈ ರೀತಿ ಇರಬೇಕು, ಈ ರೀತಿ ಫೈನ್ ಆಗಿ ಪೇಸ್ಟ್ ಆಗಿರ್ಬೇಕು. ಇದನ್ನ ಒಂದು ಬೌಲ್ಗೆ ತಗೊಬಿಡೋಣ. ಮಾಡ್ಕೊಂಡಿದ್ದು ಈ ಥರ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಆಗಬೇಕು, ನೀರಾಗಬಾರ್ದು. ಸೊ ಇವಾಗ ನಾವು ಇದಕ್ಕೆ ಪಿಜ್ಜಾ ಮಾಡ್ಕೊಳ್ಳೋಣ ಬೇಗ. ಈ ಥರ ತವ ಇದ್ರೆ ತವಾದಲ್ಲಾದ್ರೂ ಮಾಡ್ಬೋದು, ಅಥವಾ ದೋಸೆ ಹಂಚಲ್ಲಾದ್ರೂ ನಾವು ಮಾಡ್ಕೋಬಹುದು ಈಸಿಯಾಗಿ. ತುಂಬ ಬೇಗ ಆಗುತ್ತೆ. ಬೆಳಿಗ್ಗೆ ಟಿಫನ್ಗಾದ್ರೂ ಮಾಡ್ಕೋಬಹುದು, ಅಥವಾ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬಹುದು. ಸ್ವಲ್ಪ ತವ ಇಟ್ಟು ಅದಕ್ಕೆ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಅಥವಾ ಬೆಣ್ಣೆ ಆಗಲಿ ನಾವು ಹಚ್ಬೋದು. ಸೊ ನೀಟಾಗೆಲ್ಲ ಸವರ್ಕೊಳ್ಳಿ. ಅವಾಗಲೇ ಏನು ತಗೊಂಡಿದ್ವಲ್ಲ, ಇದು ಸ್ವಲ್ಪ ಹೀಟ್ ಆದ ತಕ್ಷಣ ತವ ಇದನ್ನ ಅದ್ರ ಮೇಲೆ ದೋಸೆ ತರ ಹಾಕೋಣ. ತವ ಕಾದಿದೆ, ಇದನ್ನ ನೀಟಾಗಿ ಹಾಕೋಣ. ಸ್ವಲ್ಪ ಗಟ್ಟಿಯಾಗೇ ಇರಲಿ. ತುಂಬಾ ತೆಳ್ಳಗೆ ಮಾಡ್ಕೋಬೇಡಿ. ಇದೊಂದು 2 ಸೆಕೆಂಡು ಇದನ್ನ ಕ್ಲೋಸ್ ಮಾಡ್ಬಿಡಿ. 2 ಸೆಕೆಂಡ್ ಬೇಯಲಿ ಅದು. ನೋಡಿ, ಸ್ವಲ್ಪ ದಪ್ಪಗೆ ಹಾಕೊಳ್ಳಿ, ತುಂಬ ತೆಳ್ಳಗೆ ಹಾಕೋಬೇಡಿ. ಕ್ಲೋಸ್ ಮಾಡಿ 1-2 ಸೆಕೆಂಡು, ಒಂದು 3 ನಿಮಿಷ ಇದನ್ನ ಹಾಗೆ ಬಿಡಿ. ನೀವು ಇದಕ್ಕಿನ್ನೂ ಬೇಕಾದರೆ ಬೇರೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ಸ್ವಲ್ಪ ಬೆಂದಾದ್ಮೇಲೆ ಇದನ್ನ ನಾವು ಹುಷಾರಾಗಿ ತೆಗಿಯೋಣ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಗ್ಯಾಸ್ನ. ನೋಡಿ ಈ ಥರ ಬರುತ್ತೆ. ಇದಕ್ಕೆ ನಾವೀಗ ಅವಾಗಲೇ ಏನೇ ಹೇಳಿದ್ವಲ್ಲ, ಪಿಜ್ಜಾ ಕೆಚಪ್ನ ಹಾಕೋಣ. ಪಿಜ್ಜಾ ಸಾಸ್ ಅಥವಾ ಪಿಜ್ಜಾ ಸಾಸ್ ಇಲ್ಲಂದ್ರೆ ಕಾಮನ್ ಆಗಿ ಮನೇಲಿರೋ ಸಾಸ್ನೇ ನಾವು ಬಳಸ್ಬೋದು. ಆದಷ್ಟು ಹಿಟ್ಟನ್ನ ಗಟ್ಟಿ ಮಾಡ್ಕೊಳ್ಳಿ, ನೀರ ಮಾಡ್ಕೋಬೇಡಿ. ಇವಾಗ ಚೀಸ್ ಹಾಕ್ತೀನಿ. ಚೀಸ್ ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಓಕೆ ನಡೆಯುತ್ತೆ. ಬಟ್ ಚೀಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ವೆಜಿಟೇಬಲ್ಸ್ನ ಹಾಕೋಣ. ಸೊ ನಿಮ್ಗೆ ಬೇಕಿದ್ರೆ ಹಾಕೊಳ್ಳಿ ವೆಜಿಟೇಬಲ್ಸ್, ಇಲ್ಲ ಬರೀ ಚೀಸ್ ಹಾಕೊಂಡಾದ್ರೂ ನಾವು ಮಾಡ್ಕೋಬಹುದು.
ಚೀಸ್ ಹಾಕ್ತಾ ಇದ್ದೀನಿ ಮೇಲ್ಗಡೆ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ ಸ್ವಲ್ಪ. ಆಮೇಲೆ ಆರೋಗ್ಯನ ಪೌಡರ್ ಬರುತ್ತಲ್ಲ ಅದು ಹಾಕ್ತಾ ಇದ್ದೀನಿ. ಸೊ ಅದಾದಮೇಲೆ ಎರಡರಿಂದ 3 ನಿಮಿಷ ಇದನ್ನ ಕ್ಲೋಸ್ ಮಾಡಿಬಿಡೋಣ. ನೋಡಿ ಬೇಯ್ತಾ ಇದೆ. ಸೊ ಈ ರೀತಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ಮನೇಲೆ. ಬೆಂದಿದೆ ನೋಡಿ, ಚೀಸ್ ಎಲ್ಲ ಮೆಲ್ಟ್ ಆಗಿದೆ. ನೀವು ಆದಷ್ಟು ಅದನ್ನ ಹಿಟ್ಟು ತುಂಬ ಗಟ್ಟಿಯಾಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು. ತೆಗಿಯೋಣ. ನಿಮಗೆ ಇಷ್ಟ ಆದರೆ ವೆಜಿಟೇಬಲ್ಸ್ ಹಾಕೋಬಹುದು, ಇಲ್ಲ ಬರೀ ಚೀಸ್ ಹಾಕೊಂಡು ಮಾಡ್ಕೊಂತೀವಿ ಅಂದ್ರೆ ಮಾಡ್ಕೊಂತೀವಿ. ನೋಡಿ ಕೆಳಗಡೆನೂ ನೀಟಾಗಿ ಬೆಂದಿದೆ. ಸೊ ಈಗ ಬಿಸಿ ಬಿಸಿಯಾದಂಥ ಪಿಜ್ಜಾ ಮನೆಯಲ್ಲೇ ರೆಡಿಯಾಗಿದೆ. ಹಾಗೆ ಇದನ್ನು ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ ನಾನು, ಆಮೇಲೆ ಓವನ್ ಯೂಸ್ ಮಾಡಿದೆ. ಮನೆಯಲ್ಲೇ ಈಸಿಯಾಗಿ ಇರೋ ಐಟಮಲ್ಲೇ ಪ್ರೋಟೀನ್ ಭರಿತವಾಗಿರೋವಂಥ ಪಿಜ್ಜಾ ರೆಡಿಯಾಗಿದೆ. ಮನೆ ಮಂದಿಯೆಲ್ಲ ಆರಾಮಾಗಿ ಹೆಲ್ತಿಯಾಗಿ ಎಂಜಾಯ್ ಮಾಡಿಕೊಂಡು ತಿನ್ಬೋದು. ಇದು ಮಕ್ಕಳಿಗೂ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಮಾಡೋಕ್ಕೂ ತುಂಬ ಸುಲಭವಾಗಿದೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹತ್ರ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಮೂಲಕ ನಿಮಗೆ ಫಸ್ಟ್ ಬರುತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ನಿಮ್ಮ ಮನೇಲಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.